ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹಾಕುವಂಥ ಡಿಸೈನ್ ಬಂದು ಯಾವುದೇ ಒಂದು ಕ್ರೋಶೆ ಡಿಸೈನ್ ಹಾಕ್ತಾ ಇಲ್ಲ, ಹಾಗೆ ಒಂದು ಟಸಲ್ಸನ್ನ ಹಾಕ್ತಾ ಇಲ್ಲ. ಪುಟ್ಟದಾಗಿರುವಂಥ ಹ್ಯಾಂಗಿಸ್ ಥರ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಸಿಂಪಲ್ ಕೂಡ. ಕ್ರೋಶೆ ಬರಲಾರ್ದವ್ರಿಗೆ ಕೂಡ ಈ ಡಿಸೈನ್ನ ನೀವು ಆರಾಮಾಗಿ ಹಾಕೋಬೋದು. ನಿಮ್ಮ ಸೀರೆಗೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಯಾವುದೇ ಒಂದು ಥ್ರೆಡ್ ಬೇಕು ಇದಕ್ಕೆ ಕಟ್ಟೋದಕ್ಕೆ ಅನ್ನೋ ಯಾವುದೇ ಒಂದು ಖರ್ಚಿಲ್ಲದೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಸ್ಯಾರಿಯಲ್ಲಿ ಬ್ಲೌಸ್ ಪೀಸ್ ಹೊಲಿಸಿದ ಮೇಲೆ ಬಟ್ಟೆ ಮಿಕ್ಕುತ್ತೆ ನೋಡಿ ಈ ಥರ. ಸೊ ಇದಕ್ಕೆ ಬಟ್ಟೆನ ಉಳ್ಕೊಂಡಿತ್ತು, ಅದೇ ಒಂದು ಬಟ್ಟೆಯಿಂದ ನಾನಿವತ್ತು ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ ಹಾಕ್ತಾಯಿದ್ದೀನಿ. 2 ಕಲರಲ್ಲಿ ಬಟ್ಟೆ ಇತ್ತು. ಇದಕ್ಕೇನು ಮೆಜರ್ಮೆಂಟ್ ತೊಗೊಳ್ಬೇಕು, ಮೆಜರ್ಮೆಂಟ್ ಥರ ಕಟ್ ಮಾಡ್ಕೋಬೇಕು ಅನ್ನೋದು ಯಾವುದೇ ಇಲ್ಲ. ಜಸ್ಟ್ ನೀವು ಅಂಜಾದ ಮೇಲೆ ಈ ರೀತಿ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿರಿ. ತುಂಬ ಬಟ್ಟೆ ಇತ್ತು, ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಸೀರೆ ವರ್ಕ್ ಮಾಡ್ತಾಯಿದ್ರೆ ಮನೇಲಿ ಆಲ್ರೆಡಿ ಓಲ್ಡ್ ಬೀಡ್ಸ್ಗಳು ಮಿಕ್ಕಿರುತ್ತೆ ಈ ಥರ. ಸೊ ಈ ಬೀಡ್ಸನ್ನ ನೀವು ಯೂಸ್ ಮಾಡಿಕೊಂಡು ಮತ್ತೆ ಒಂದು ಡಿಸೈನ್ಗೆ ಒಂದು ಬ್ಯೂಟಿಫುಲ್ ಆಗಿ ಹಾಕುವಂಥ ಡಿಸೈನ್ನ ಹಾಕ್ಕೊಳ್ಬೋದು. ಹಾಗೆ ಕಸ್ಟಮರ್ಗೂ ಇಷ್ಟ ಆದರೆ ಕೂಡ ನೀವು ಹಾಕ್ಕೊಡ್ಬೋದು. ಹಾಗೆ ನಿಮ್ಮ ಸೀರೆಗೆ ಕೂಡ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಬೀಡ್ಸ್ ಇದೆ. ಓಲ್ಡ್ ಬೀಡ್ಸು ನನ್ನ ಹತ್ರ ಇರೋಂಥ ಹಳೆ ಮಣಿನೇ ತೊಗೊಂಡಿದ್ದೀನಿ. ಸೊ ಬ್ಲೌಸ್ ಕಟ್ ಮಾಡಿ ಮಿಕ್ಕಿರುವಂಥ ಬಟ್ಟೆಯನ್ನು ಇಸ್ಕೊಂಡಿರಿ. ಆ ಬಟ್ಟೆಯಿಂದ ಈ ಥರ ಡಿಸೈನ್ಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಬೀಡ್ಸನ್ನ ಕವರ್ ಮಾಡಿದ್ದೀನಿ ಅಷ್ಟೇ. ಬಟ್ಟೆನೇ ಕವರ್ ಮಾಡಿಕೊಂಡು ಕಾಟನ್ ಥ್ರೆಡ್ಡಿಂದ ಈ ರೀತಿ ಸುತ್ಕೊಂಡಿದ್ದೀನಿ. ಸುತ್ಕೊಂಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕ್ಯಾಂಡಲಲ್ಲಿ ಸುಟ್ಟಿದ್ದೀನಿ, ಅಂದರೆ ದಾರ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕ್ಯಾಂಡಲಿಂದ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಬಟ್ಟೆ ಹೊಲಿಯೋಂಥ ಸೂಜಿ ದಾರನ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು, ಹಾಗೆ ಬಟ್ಟೆ ಹೊಲಿಯೋಂಥ ಸೂಜಿ. ಇದಕ್ಕೆ ನೀವು ಕ್ರೋಶೆ ಸೂಜಿ ತೊಗೋಬೇಕಂತ ಅವಶ್ಯಕತೆ ಇಲ್ಲ. ಸೊ ದಾರ ಕೂಡ ನಾನು ಇಲ್ಲಿ 8 ಎಳೆ ದಾರ ಸುತ್ಕೊಂಡಿದ್ದೀನಿ. 4 ಎಳೆ ದಾರ ಸುತ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿ ಟಿಚ್ ಹಾಕ್ಬಿಡ್ತೀವಲ್ವ, ಸ್ಟ್ರಾಂಗ್ ಆಗಿ ಕೂಡುತ್ತೆ. ಹಾಗೆ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಈ ರೀತಿ ಮುತ್ತು ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಸುಮಾರು ಶಾಪಲ್ಲಿ ಸಿಗುತ್ತೆ. ಬಟ್ ಅದನ್ನ ಸಿಕ್ಕಿಲ್ಲ ಅಂದರೆ ನೀವು ಈ ರೀತಿ ತಂತಿನ ತೊಗೊಂಡ್ಬಿಟ್ಟು ಮುತ್ತಿನಿಂದ ಈ ರೀತಿ ಆರಾಮಾಗಿ ರೆಡಿ ಮಾಡ್ಕೋಬೋದು. ಅದು ಕೂಡ ತುಂಬ ಈಸಿ, ಅಂತ ಏನು ಹೆವಿ ಇಲ್ಲ ಕೆಲಸ ಮಾಡೋದಕ್ಕೆ. ಲಾಸ್ಟಲ್ಲಿ ಎಲ್ಲ ಕಟ್ ಮಾಡೋದಕ್ಕೆ ಸೀಸರ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಫಸ್ಟ್ ನೋಡಿ, ಈ ಥರ ಅಗಲವಾಗಿರುವಂಥ ಬಟ್ಟೆನ ತೊಗೊಂಡಿದ್ದೀನಿ. ಇಷ್ಟು ಅವಶ್ಯಕತೆ ಇಲ್ಲ. ಈ ಥರ ಅಗಲವಾಗಿರೋಂಥ ಬಟ್ಟೆಗೆ 2 ಮಣಿಗಳು ಕವರ್ ಮಾಡ್ಕೋಬೋದು. ಜಸ್ಟ್ ನಾನೇನು ಮಾಡ್ತೀನಿ, 2 ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಹೀಗೆ ನಾನು ಬೀಡ್ಸ್ ತೋರಿಸಿದ್ನಲ್ಲ, ಸೊ ನನ್ನ ಹತ್ರ ಇರೋಂಥ ಹಳೆ ಬೀಡ್ಸ್ನೇ ಬಳಸಿದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ದಪ್ಪದಲ್ಲಿ ಈ ಸೈಜಲ್ಲಿದೆ. ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಿದ್ದರೆ ಕೂಡ ನೀವು ತೊಗೋಬೋದು. ಯಾವುದೇ ಒಂದು ಕಾಟನ್ ಥ್ರೆಡ್ ಕಾಟನ್ ಇಟ್ಟು ಕವರ್ ಮಾಡಬೇಕು ಅನ್ನೋದು ಏನಿಲ್ಲ. ಆರಾಮಾಗಿ ಇದೇನು ಬೀಡ್ಸ್ ಕಾಣಿಸೋದಿಲ್ಲ. ಸೊ ಆದಷ್ಟು ಈ ಡಿಸೈನ್ಗೆ ಹೋಲ್ ಅನ್ನೋದು ಮೇಲೆ ಕೆಳಗಡೆ ಹೋಲ್ ಅನ್ನೇನಿದೆಯಲ್ವ, ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಇದನ್ನು ಈ ರೀತಿ ಕವರ್ ಮಾಡಿ. ಸೊ ಹೋಲ್ ಮಾತ್ರ ಕೆಳಗಡೆ ಇರಲೇಬೇಕು, ಯಾಕಂದರೆ ಆ ಬೀಡ್ಸ್ ಪೋಣಿಸೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹೋಲ್ ಅನ್ನೋದು ಇಲ್ಲಿರುತ್ತೆ. ನಿಮಗೆ ಆರಾಮಾಗಿ ಸೂಜಿ ಹಾಕಿದಾಗ ಸೂಜಿ ಅನ್ನೋದು ಆರಾಮಾಗೆ ಪಾಸ್ ಆಗುತ್ತೆ. ಸೊ ಟೈಟಾಗಿ ಈ ರೀತಿ ಕವರ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ಟು ಕಾಟನ್ ಥ್ರೆಡ್ ಏನಿದೆಯಲ್ವ, ಸೊ ಅದನ್ನು ಕೂಡ ಈ ರೀತಿ ಟೈಟಾಗಿ ಇಟ್ಕೊಂಡಿರಿ. ಸೊ ಈಗ ಹೂ ಹೇಗೆ ಕಟ್ತೀರೋ ಹಾಗೆ ಸುತ್ಕೊಳ್ಳಿ. ಒಂದು 5 ರಿಂದ 6 ರೌಂಡು. ಸೊ ನಿಮಗೆ ಟೈಟಾಗಿ ಗೊತ್ತಾಗಬೇಕು, ಅದು ಟೈಟ್ ಆಗಿದೆ, ಇದು ಸ್ಟ್ರಾಂಗ್ ಆಗಿ ಹಾಕಿದ್ದೀವಿ ಅನ್ನೋದು ಗೊತ್ತಾಗಬೇಕು. ಸೊ ಹೂ ಹೇಗೆ ಗಂಟು ಹಾಕ್ತಿರೋ ಆ ರೀತಿ ಒಂದು 3 ರಿಂದ 4 ಅಥವಾ 5. ಸೊ ಇದು ಬಂದು ನಿಮಗೆ ಗೊತ್ತಾಗುತ್ತಲ್ವ ಯಾವ ರೀತಿ ಟೈಟ್ ಆಗಿದೆ ಅಂತ. ಅಷ್ಟು ಆಗೋವ್ರಿಗೆ ನೀವು ನಾಟ್ಗಳನ್ನ ಹಾಕ್ಕೋಬೋದು. ಇಷ್ಟೇ ಕೌಂಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಮತ್ತೆ 1-2 ರೌಂಡ್ ಸುತ್ತೀನಿ. ಮತ್ತು ಇದನ್ನು 1-2 ಸರಿ ಹೂ ಕಟ್ಟಂಗೆ ಕಟ್ಕೊತೀನಿ. ಈ ರೀತಿ ಟೈಟಾಗಿ ಸುತ್ತಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸ್ವಲ್ಪ ಥ್ರೆಡ್ ಕಾಣಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಕ್ಯಾಂಡಲಿಂದ ಸ್ವಲ್ಪ ಈ ರೀತಿ ಇದ್ದಂದಾಗ ಇದಕ್ಕೇನು ಈ ರೀತಿ ಬಿಸಿ ಮಾಡಿದಾಗ ನೋಡಿ ಈ ಥರ ನೀಟಾಗಿ ಕಾಣಿಸುತ್ತೆ.
ಈ ರೀತಿ ಮಾಡ್ಕೊಂಡ್ಮೇಲೆ ಒಂದ್ಸರಿ ನೀವು ಬೆಂಕಿ ಸಹಾಯದಿಂದ ಈ ರೀತಿ ಮಾಡ್ಕೋಬೋದು. ಅಥವಾ ಅಗರಬತ್ತಿನ ಹಚ್ಕೊಂಡು ಕೂಡ ನೀವು ಮೆಲ್ಲಕ್ಕೆ ನಿಧಾನಕ್ಕೆ ಕ್ಯಾಂಡಲ್ಗೆ ಇಟ್ಟ ತಕ್ಷಣ ಫುಲ್ ಸುಟ್ಟೋಗುತ್ತೆ ಅನ್ನೋ ಭಯ ಇದ್ದರೆ ಸೊ ಊದುಬತ್ತಿನ ಹಚ್ಬಿಟ್ಟು ಸ್ವಲ್ಪ ಮೆಲ್ಲಕ್ಕೆ ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಂಡಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ ಒಂದೇ ಬಟ್ಟೆಯಲ್ಲಿ ನಾನು 2 ಮಣಿಗಳನ್ನ ಮಾಡ್ಕೊತೀನಿ. ಮತ್ತು ಇಷ್ಟು ಬಟ್ಟೆ ಮಿಕ್ಕಿದೆ, ಇದನ್ನು ಕೂಡ ಈ ರೀತಿ 2 ರೀತಿ ಫೋಲ್ಡ್ ಮಾಡ್ಕೊತೀನಿ. ಮತ್ತೆ ಒಂದು ಬೀಡನ್ನ ಇಡ್ತೀನಿ. ಸೊ ಕಂಪಲ್ಸರಿ ಓಲ್ ಮಾತ್ರ ಕೆಳಗಡೆ ನೋಡ್ಕೊಂಬಿಟ್ಟೆ ಇಟ್ಕೊಂಡು ಈ ಒಂದು ಬೀಡ್ಸನ್ನು ರೆಡಿ ಮಾಡ್ಕೊಳ್ಳಿ. ಇನ್ನೂ ಒಂದು ಕೂಡ ಆಗುತ್ತೆ. ಸೊ ಒಂದು ಬಟ್ಟೆಯಲ್ಲಿ 2 ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಇದನ್ನು ಸುತ್ತಕೊಂಡು ಹೂ ಹೇಗೆ ಕಟ್ತಾರೆ ಆ ರೀತಿ ಕಟ್ಕೊತೀನಿ. ಸೊ ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಬೇಕು ಅಂತ ಅದನ್ನು ಕೂಡ ನಾನಿಲ್ಲಿ ಕೌಂಟ್ ಹಾಕಿಲ್ಲ. ಸೀರೆಗೆ ಹಾಕಿದ ಮೇಲೆ ಕೌಂಟ್ ಮಾಡ್ಕೊಂಡು ಹೇಳ್ತೀನಿ. ಅಕಸ್ಮಾತ್ ನಿಮಗೆ ತುಂಬ ಹತ್ತಿರದಲ್ಲಿ ಬೇಕೆಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ, ಬೇಡ ನಮಗೆ ಸ್ವಲ್ಪ ದೂರ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಇದು ಸ್ವಲ್ಪ ಪುಟ್ಟದಾಗಿ ಕಾಣಿಸಿರೋದ್ರಿಂದ ಸ್ವಲ್ಪ ಹತ್ತಿರದಲ್ಲಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ನಿಮಗೆ ದಪ್ಪ ಬೇಕು ಅಂದರೆ ಬೀಡ್ಸನ್ನ ದೊಡ್ಡದಾಗಿ ತೊಗೊಳ್ಳಿ. ಇದಂತೂ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಅದು ಕೂಡ ಬೇಕಾದರೆ ನೀವು ಸ್ವಲ್ಪ ದೂರದಲ್ಲಿ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಎಲ್ಲ ನಿಮ್ಮ ಐಡಿಯದ ಮೇಲೆ ಆಗುತ್ತೆ, ಹಾಗೆ ನಿಮ್ಮ ಇಷ್ಟದ ಪ್ರಕಾರ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು 2 ಕಲರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಣಿಗಳನ್ನ ತೊಗೊಂಡಿದ್ದೀನಿ ನಾನು. ಕೌಂಟ್ ಮಾಡ್ಕೊಳ್ಳೋಣ. ನಾನು ತೊಗೊಂಡಿದ್ದು ಬಂದು 5 ಈ ರೀತಿ ಕಲರ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಬಂದು ಇದು ಕೂಡ 9 ಮಾಡ್ಕೊಂಡಿದ್ದೀನಿ. ಈಗ ಈ ತೊಗೊಂಡಿರುವಂಥ ಮಣಿ ಏನಿದೆಯಲ್ವಾ, ಮುತ್ತಿರುವಂಥ ಹ್ಯಾಂಗಿಸ್ ಬೀಡ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಇದು ನಾನು ಒಂದು 4 ಮಣಿಗಳನ್ನ ಹಾಕ್ತೀನಿ. ಒಂದು 4 ಸಾಕು. ಇದು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು, ಬಟ್ ಇಲ್ಲಿ ನಾನೊಂದು 4 ಹಾಕ್ತಾ ಇದ್ದೀನಿ ಅಷ್ಟೇ. ಈ ರೀತಿ 4 ಮುತ್ತು ಹ್ಯಾಂಗಿಸ್ಗಳನ್ನ ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ಏನು ನಾವು ಇಲ್ಲಿ ನಾಟ್ ಹಾಕಿದ್ದೀವಲ್ವ ಆ ತುದಿಗೆ ಇದಕ್ಕೆ ಬಂದು ಇದೇನು ನಾವು ಗಂಟು ಹಾಕಿರೋದು ಮೇಲಿರುವಂಥ ದಾರನ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡಿಕೊಂಡು ಈಗ ಇದರ ಒಳಗಡೆ ಅಂದರೆ ನೋಡಿ ಬೀಡ್ಸನ್ನ ಈ ಥರ ಇಟ್ಬಿಟ್ಟು ಇಲ್ಲೇ ನಾವು ನಾಟ್ ಹಾಕ್ಕೊಂಡಿದ್ವಲ್ಲ ಅದರ ಮಧ್ಯದಲ್ಲಿ ಈ ಕಡೆ 2 ಎಳೆ ಆ ಕಡೆ 2 ಎಳೆ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ಇದನ್ನು ರಿವರ್ಸಲ್ಲಿ ಎಳ್ಕೋಬೇಕಾಗತ್ತೆ. ನೀಟಾಗಿ ಟೈಟಾಗಿ ಎಳ್ಕೊಂಡ್ರೆ ಈ ಥರ ಬೀಡ್ಸ್ ಅನ್ನೋದು ಕಾಣಿಸುತ್ತೆ. ಈ ರೀತಿ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಈಗ ನೆಕ್ಸ್ಟ್ ಬಂದು ನಾವೇನು ಬಟ್ಟೆಯಿಂದ ರೆಡಿ ಮಾಡ್ಕೊಂಡಿದ್ದೀವಲ್ವ ಇದನ್ನು ನೋಡಿ, ಇದು ಹೋಲ್ ಕಾಣಿಸ್ತದೆ ನೋಡಿ ನೀಟಾಗಿ ನಿಮಗೆ. ಇದರೊಳಗಡೆ ಡಲ್ನ ಹಾಕಿಬಿಟ್ಟು ಈ ರೀತಿ ಮೇಲೆ ದಾರನ ಎಳ್ಕೋಬೇಕಾಗತ್ತೆ. ಸೊ ಈ ರೀತಿ ಎಳ್ಕೊಂಡಾಗ ಕೆಳಗಡೆ ಮುತ್ತು ಬೀಡ್ಸ್ ಅನ್ನೋದು ಮಣಿಗೆ ಈ ಥರ ಕಾಣಿಸುತ್ತೆ. ತುಂಬ ಕ್ಯೂಟಾಗಿ ಪುಟ್ಟದಾಗಿರೋಂಥವು ಬರುತ್ತೆ. ಸೊ ಈ ರೀತಿ ಡಿಫ್ರೆಂಟಾಗಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಫಸ್ಟು ದಾರಕ್ಕೆ ಈ ರೀತಿ ಪೋಣಿಸ್ಕೊಂಡ್ಮೇಲೆ ಮೆಜರ್ಮೆಂಟ್ ಬೇಕಾದರೆ ನೀವು ತೊಗೊಳ್ಬೋದು, ಮೆಜರ್ಮೆಂಟ್ ಇಲ್ಲದೇ ಕೂಡ ನೀವು ಹಾಕ್ಕೋಬೋದು. ಜಸ್ಟ್ ನಿಮಗೆ ಐಡಿಯಾ ಇದ್ದರೆ ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ. ಆಲ್ರೆಡಿ ಒಂದು ಹಾಕಿದ್ದೀನಿ. ಸೊ ನಾನು ಎಷ್ಟು ಗ್ಯಾಪ್ ಕೊಡ್ತೀನಿ ಅಂದರೆ, ಸೊ ಇದು ಬಂದು ನಿಮಗೆ ದೂರ ನಿಮ್ಮ ಹತ್ರ ಬೇಕಂದರೆ ನೀವು ಹತ್ರದಲ್ಲೇ ಹಾಕ್ಕೋಬೋದು, ದೂರ ಬೇಕಂದರೆ ನೀವು ದೂರ ಕೂಡ ಹಾಕ್ಕೋಬೋದು. ಜಸ್ಟ್ ನಾನು ನೋಡಿ ಇಲ್ಲಿ ಬೆರಳುಗಳ ಸಹಾಯದಿಂದ ಈ ಬೆರಳು ಎಷ್ಟು ಉದ್ದ ಇದೆಯೋ ಈ ಕರೆಕ್ಟಾಗಿ ಮಧ್ಯದಲ್ಲಿ ನೋಡಿಕೊಂಡು ಸೊ ನೀಡಲ್ನ ಸೂಜಿನ ಪಲ್ಲುಗೆ ಬ್ಯಾಕ್ ಸೈಡಲ್ಲೇ ಹಾಕಿಬಿಟ್ಟು ಇದನ್ನು ಎಳ್ಕೊತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಒಂದು ರೌಂಡ್ ಪೋಣಿಸ್ಕೊಂಡ್ಮೇಲೆ ಒಂದು 2 ಸರಿ ಈ ರೀತಿ 1 2 ರೌಂಡು ದಾರನ ಸುತ್ಕೊತಾ ಇದ್ದೀನಿ. ಸುತ್ಕೊಂಡ್ಬಿಟ್ಟು ಮತ್ತು ಮೇಲ್ಗಡೆಯಿಂದ ಸೂಜಿನ ಹಾಕಿ ಹಿಂದ್ಗಡೆಯನ್ನು ಈ ರೀತಿ ಎಳ್ಕೊತಾ ಇದ್ದೀನಿ. ಸೊ ಈಗ ನೋಡಿ ಒಂದೇ ಒಂದು ಟಿಚ್ಚಲ್ಲಿ ಇದು ಟೈಟಾಗಿ ಕುಂತ್ಕೊಂಡಿದೆ. ಸೊ ಈ ಥರ ನಿಮಗೆ ಬೇಡ ಅಂದರೆ ಕ್ಯಾಪ್ ಸಿಗುತ್ತೆ ಶಾಪಲ್ಲಿ, ಕ್ಯಾಪ್ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಕ್ಯಾಪ್ ಹಾಕ್ತಾಯಿಲ್ಲ, ಜಸ್ಟ್ ಆ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಹಾಕೋದ್ರಿಂದ ಆರಾಮಾಗಿ ನೀವು ವಾಶ್ ಮಾಡಿಕೊಂಡ್ರೂ ಕೂಡ ಏನೂ ಆಗೋದಿಲ್ಲ.
ಈ ರೀತಿ ಬ್ಯಾಕ್ ಸೈಡಲ್ಲಿ 2 ಸರಿ ಇದನ್ನು ನಾಟ್ ಹಾಕ್ಕೊತೀನಿ. 2 ಸತಿ ಈ ರೀತಿ ನಾಟ್ ಹಾಕೊಂಡ್ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಇದೇ ರೀತಿ ಪ್ರತಿಯೊಂದನ್ನು ನಾನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಾಕಿದ್ದೀನಿ ನಾನು. ಅದೇ ಸೇಮ್ ಟಿಚ್ಚಲ್ಲೇ ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟೇ ಹಾಕಿದ್ದೀನಿ, ಸ್ಯಾರಿ ಫುಲ್ ಹಾಕಿಲ್ಲ ನಾನು, ಜಸ್ಟ್ ನಿಮಗೆ ತೋರಿಸೋಗೋಸ್ಕರ ತೋರಿಸಿರೋಂಥದ್ದು. ಸೊ ನೋಡಿ ಈ ಥರ ಬರುತ್ತೆ. ನಿಮಗೆ ಇಷ್ಟೇ ಚೆನ್ನಾಗಿ ಕಾಣಿಸುತ್ತಂದರೆ ನೀವು ಇದೂ ಸ್ಟಾಪ್ ಮಾಡ್ಕೋಬೋದು. ಮೇಲೆ ಏನೂ ಎಕ್ಸ್ಟ್ರಾ ಬೇಕಾಗಿಲ್ಲ. ಸರ್ ನಿಮಗೆ ಈ ಥರ ಗಂಟುಗಳು ಕಾಣಿಸುತ್ತಲ್ವಾ, ನೀಟ್ ಫಿನಿಶಿಂಗ್ ಆಗಲ್ಲ ಅಂತ ಅನ್ನಂಗಿದ್ರೆ ಈ ಥರ ಫ್ಲವರ್ ಬೀಡ್ಸ್ ಏನಿದೆಯಲ್ವ, ಗಮ್ ಹಾಕ್ಬಿಟ್ಟು ಅದನ್ನು ಕಾಣಲಾರ್ದಂಗೆ ನೀವು ಆರಾಮಾಗಿ ಕವರ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಗಮ್ ಹಾಕ್ತೀನಿ ಮೇಲೆ ಮತ್ತು ಸ್ವಲ್ಪ ಕೆಳಗೆ ಎರಡಕ್ಕೂ ಕೂಡ ನೀಟಾಗಿ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಆಮೇಲೆ ಮೇಲೆ ಈ ರೀತಿ ಫ್ಲವರ್ ಇರುವಂಥ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ನನ್ನ ಹತ್ರ ಇರೋಂಥ ಮಣಿಗಳನ್ನೇ ಬಳಸ್ಕೊಂಡು ತೋರಿಸಿರುವಂಥ ಡಿಸೈನ್ ಫ್ರೆಂಡ್ಸ್ ಇದು. ನಿಮಗೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಂಗಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಖರೀದಿ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮನೇಲಿ ಏನಾದರೂ ಈ ಥರ ಮಣಿ ಇದ್ದರೆ ವೇಸ್ಟ್ ಮಾಡೋದು ಬೇಡ, ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಗಂಟುಗಳು ಕಾಣಲಾರ್ದಂಗೆ ಇದು ಕವರ್ ಆಗುತ್ತೆ. ಈ ರೀತಿ ಗಮ್ ಹಾಕಿ ಹಾಕೋದ್ರಿಂದ ಸೊ ಬೀಡ್ಸ್ ಅನ್ನೋದು ಕವರ್ ಆಗುತ್ತೆ. ನಿಮಗೆ ಎಲ್ಲಿ ಟಿಚ್ ಹಾಕಿರೋದು ದಾರ ಅನ್ನೋದು ಕಾಣಿಸೋದಿಲ್ಲ. ಆರಾಮಾಗಿ ಈ ಥರ ನೀಟಾಗಿ ಕಾಣಿಸುತ್ತೆ. ಸೊ ಮೇಲೆ ಹಾಕಿರುವಂಥ ಬೀಡ್ಸ್ ಬಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಲ್ಲೇ ನಾವು ಬೀಡ್ಸ್ ಹಾಕಿದ್ದೀವಲ್ವ, ಇದೇ ರೀತಿ ನೀವು ಹಾಕ್ಕೊಂಡ್ರೂ ಕೂಡ ಅದು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಹಾರಬೇಕು ಫ್ರೆಂಡ್ಸ್ ಇದು. ಸೊ ಗಮ್ಮು ಸ್ವಲ್ಪ ಆರಿದ್ರೆ ಡಿಸೈನ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಡಿಸೈನಿನ ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನಿಮಗೆ ಇದೇ ರೀತಿ ಬೇಕಿದ್ರೆ ಈ ಥರ ಹಾಕ್ಕೋಬೋದು. ಆದರೆ ತೋರಿಸ್ನಲ್ಲ ಆ ರೀತಿ ಕೂಡ ಹಾಕೋಬೋದು. ಸೊ ಮಣಿ ಹಾಕಿದ ಮೇಲೆ ನೋಡಿ ಈ ಥರ ಬಂದಿದೆ. ಸ್ವಲ್ಪ ಡ್ರೈ ಆಗಬೇಕು, ಇದು ಡ್ರೈ ಆದಾಗ ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸೊ ಡಿಸೈನ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನಾರ್ಮಲಾಗಿ ಯಾವಾಗಲೂ ಹಾಕುವಂಥ ಡಿಸೈನೇ ಹಾಕ್ಕೊಂಡು ಬೋರ್ ಆಗಿದರೆ ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಕಾಣುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿಯಲ್ಲಿರುವಂಥ 2 ಕಲರ್ಲೆ ಕೂಡ ನೀವು ಈ ಡಿಸೈನ್ ಟ್ರೈ ಮಾಡ್ಬೋದು. ಸೊ ಡಿಸೈನಿನ ಫೈನಲ್ ಲುಕ್ಕು ಇದು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫ್ರೆಂಡ್ಸ್ 400-450 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ, ತುಂಬಾ ಇಷ್ಟ ಆಯಿತು. ನನಗೂ ಇದು ಫಸ್ಟ್ ಮಾಡಿದೆ. ಸೊ ಈ ರೀತಿ ಬಂದಿದೆ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.